ಯದಾ ಯದಾ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲರಿಗೂ ನಮಸ್ಕಾರ. ನನಗೆ ಆಶುಭಾಷಣ ಸ್ಪರ್ಧೆಯಲ್ಲಿ ಬಂದ ವಿಷಯವೇನೆಂದರೆ ಚಹಾ. ಎಲ್ಲರಿಗೂ ಕೂಡ ಪ್ರಿಯವಾದ ಚಹಾ. ಮೊದಲನೇದಾಗಿ ಚಹಾ ಎಂದರೇನು ಅನ್ನೋದನ್ನ ನೋಡೋದಾದ್ರೆ ಒಂದು ಪಾನೀಯ. ಇದು ಬಿಸಿಯಾಗಿರುತ್ತದೆ. ಇದನ್ನ ಹಲವಾರು ಪದಾರ್ಥಗಳನ್ನ ಬಳಸಿ ಮಾಡಲಾಗ್ತದೆ. ಶುಂಠಿ, ಟೀ ಪುಡಿ, ಹೀಗೆ ಹಲವಾರು ಪದಾರ್ಥಗಳನ್ನ, ಏಲಕ್ಕಿ, ಈ ರೀತಿ ಪದಾರ್ಥಗಳನ್ನ ಬಳಸಿ ಮಾಡಲಾಗ್ತದೆ. ಚಹಾದಲ್ಲಿ ಹಲವಾರು ವಿಧಗಳಿವೆ. ಬೆಲ್ಲದ ಚಹಾ ಆಗಿರ್ಬೋದು, ಸಕ್ಕರೆ ಚಹಾ ಆಗಿರ್ಬೋದು, ಕಬ್ಬಿನ ರಸದಿಂದಲೂ ಕೂಡ ಚಹಾವನ್ನ ತಯಾರಿಸ್ತಾರೆ. ಇನ್ನು ಚಹಾ ಅಂತ ನೋಡೋದಾದ್ರೆ ಮೊದಲನೇದಾಗಿ ಚಹಾದ ಉತ್ಪಾದನೆ. ಭಾರತದಲ್ಲಿ ಚಹಾದ ಉತ್ಪಾದನೆ ಕಡಿಮೆ ಪ್ರಮಾಣದಲ್ಲಿದೆ. ಭಾರತದ ಅಸ್ಸಾಂ, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಚಹಾವನ್ನ ಬೆಳೆಯಲಾಗ್ತದೆ. ಈ ಚಹಾದ ಬೆಳವಣಿಗೆ ಎಷ್ಟು ಪ್ರಮಾಣದಲ್ಲಿದೆ ಅಂತಂದ್ರೆ 13%. ಇಡೀ ಪ್ರಪಂಚದ ರಫ್ತಿನಲ್ಲಿ ಭಾರತದ ಚಹಾದ ಉತ್ಪಾದನೆ 13% ಮಾತ್ರ. ಇನ್ನು ಕಾಫಿಗೆ ಬಂದ್ರೆ ಕಾಫಿಯಲ್ಲಿಯೂ ಕೂಡ ಭಾರತ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ. ಕಾಫಿಯಲ್ಲಿ ಭಾರತದ ರಫ್ತಿನ ಸ್ಥಾನ ಪ್ರಥಮ ಸ್ಥಾನವಾಗಿದೆ. ಇನ್ನು ಚಹಾದಲ್ಲಿ ಎರಡನೇ ಸ್ಥಾನ, ವಿಶ್ವದಲ್ಲೇ ಎರಡನೇ ಸ್ಥಾನ, ಉತ್ಪಾದನೆಯಲ್ಲಿ ಮಾತ್ರ 1ನೇ ಸ್ಥಾನ. ಹೇಗೆ ಅಂತ ಅಂದ್ರೆ ಭಾರತದಲ್ಲಿ ಬೆಳೆಯಲಾಗುವ ಹೆಚ್ಚಿನ ಚಹಾವು ಭಾರತದಲ್ಲಿಯೇ ಪೂರೈಕೆ ಆಗ್ಬಿಡುತ್ತೆ. ಹಾಗಾಗಿ ವಿಶ್ವದ ವಿವಿಧ ಭಾಗಗಳಿಗೆ ಪೂರೈಸೋದ್ರಿಂದ ಅದು ರಫ್ತಿನ ಪ್ರಮಾಣ ಕಡಿಮೆ ಇದೆ, ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಜನ ಚಹಾವನ್ನ ಬಳಸ್ತಾರೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಚಹಾವನ್ನ ವ್ಯಾಪಕವಾಗಿ ಬಳಸಲಾಗ್ತದೆ. ಚಹಾ ಇಲ್ಲದೆ ಇದ್ರೆ ತಮ್ಮ ಬೆಳಗ್ಗೆ ಶುರುವಾಗೋದಿಲ್ಲ ಎಂಬಂತೆ ಕೆಲವರಿರ್ತಾರೆ. ಚಹಾವನ್ನೇ ತಮ್ಮ ಜೀವನದ ದೈನಂದಿನದ ಬೆಳಗಿನ ಸುಪ್ರಭಾತದಂತೆ ಅವರು ಭಾವಿಸಿರ್ತಾರೆ. ಅದೇ ತರಹ ಚಹಾವು ಇಂದು ಕೆಲವು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅವರ ದೈನಂದಿನ ಭಾಗವಾಗಿ ಬಿಟ್ಟಿದೆ. ನಮ್ಮ ಮನೆಯಲ್ಲಂತೂ ದಿನಕ್ಕೆ 10 ಬಾರಿ ಆದ್ರೂ ಚಹಾವನ್ನ ಕಾಯಿಸ್ತಾ ಇದ್ರೆ ನಮ್ಮ ತಂದೆಯವ್ರಿಗೂ ಸಮಾಧಾನ ಇರೋದಿಲ್ಲ, ನಮ್ಮ ತಾಯಿಯವ್ರಿಗೂ ಸಮಾಧಾನ ಇರೋದಿಲ್ಲ. ಕೇವಲ ಚಹಾಕ್ಕಾಗಿ ಅವರು ಊಟ ಇರ್ಲಿ ಅಥವಾ ನಿದ್ದೆ ಇರ್ಲಿ ಯಾವುದನ್ನಾದ್ರೂ ಅವ್ರು ಬಿಟ್ಟಿರ್ತಾರೆ ವಿನಃ ಚಹಾವನ್ನ ಬಿಟ್ಟಿರೋದಿಲ್ಲ. ಅಷ್ಟರ ಮಟ್ಟಿಗೆ ಚಹಾವನ್ನ ಅವರು ಸೇವಿಸಿರ್ತಾರೆ, ಅಷ್ಟರ ಮಟ್ಟಿಗೆ ಅವರು ಚಹಾವನ್ನ ಪ್ರೀತಿಸ್ತಿರ್ತಾರೆ. ಇನ್ನು ಚಹಾ ಕೇವಲ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಉದ್ಯೋಗ ಆಗಿದೆ. ಚಹಾವನ್ನ ಮಾರಿ ಎಷ್ಟೋ ಜನರು ಕೂಡ ತಮ್ಮ ಜೀವನವನ್ನ ನಡೆಸ್ತಿದ್ದಾರೆ. ಅವರು ತಮ್ಮ ಜೀವನವನ್ನ ಆರ್ಥಿಕವಾಗಿ ಸುಭಿಕ್ಷಗೊಳಿಸ್ತಿದ್ದಾರೆ. ಇನ್ನು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೂಡ ಒಬ್ಬ ಚಹಾ ಮಾಡ್ತಿರ್ತಕ್ಕಂತಹ ಸಣ್ಣ ವ್ಯಾಪಾರಿಯಾಗಿ ಇಂದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಭಾರತವನ್ನ ಆಳ್ತಿದ್ದಾರೆ ಅಂತ ಅಂದ್ರೆ ಅದು ರೀ ನಮ್ಮ ಚಹಾ. ಉತ್ತರ ಕರ್ನಾಟಕಕ್ಕಿರೋ ಚಹಾ ಪವರ್ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರಹ ಚಹಾ ಉತ್ತರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದ ಉತ್ತರ ಭಾಗದಲ್ಲಿಯೂ ಕೂಡ ತನ್ನದೇ ಆದ ವಿಶಿಷ್ಟ ಪ್ರಾಬಲ್ಯವನ್ನ ಪಡೆದಿದೆ. ಅದೇ ತರ ಚಹಾವನ್ನ ಭಾರತದಲ್ಲಿ ಅತಿ ಹೆಚ್ಚು ಜನ ಸೇವಿಸ್ತಾರೆ, ಅದೇ ತರ ಅವರು ಇಷ್ಟಪಡ್ತಾರೆ. ಇನ್ನು ಚಹಾದ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಅಂದ್ರೆ, ನೀವು ಚಹಾವನ್ನ ಕುಡಿಯೋದ್ರಿಂದ ಮನಸ್ಸು ಉಲ್ಲಾಸ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕೆಲವರು ಚಹಾವನ್ನ ಕುಡಿಯೋದ್ರಿಂದ ಡಯಾಬಿಟಿಸ್, ಮಧುಮೇಹ, ಸಕ್ಕರೆ ಕಾಯಿಲೆಯಂತಹ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಕೆಲವರು ವೈದ್ಯರು ಸಲಹೆಯನ್ನ ನೀಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶುಗರ್ ಫ್ರೀ ಟೀಗಳನ್ನು ಕೂಡ ಕೆಲವರು ಸೇವಿಸ್ತಾರೆ. ಇನ್ನು ಟೀಗಳಲ್ಲಿಯೇ ಹೇಳೋದಾದ್ರೆ ಕಬ್ಬಿನ ರಸದಿಂದ ಮಾಡ್ತಾರೆ, ಏಲಕ್ಕಿ, ಅದೇ ರೀತಿ ಮುಂತಾದ ದಾಲ್ಚಿನ್ನಿ ಮುಂತಾದಂತಹ ಆಯುರ್ವೇದಿಕ ವಸ್ತುಗಳನ್ನ ಬಳಸಿ ಟೀಯನ್ನ ಮಾಡೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ. ಇದರಿಂದ ಇಮ್ಯುನಿಟಿ ಪವರ್ ಬೂಸ್ಟ್ ಆಗಿ ಯಾವುದೇ ರೋಗಗಳಿಂದ ಅವರು ಪಾರಾಗಬಹುದಾಗಿದೆ. ಇನ್ನು ಚಹಾವನ್ನ ವ್ಯಾಪಕವಾಗಿ ಬಳಸುವಂತಹ ಕರ್ನಾಟಕದ ಜಿಲ್ಲೆ ಅಂತ ಅಂದ್ರೆ ಅದು ವಿಜಯಪುರದ ನಂತರ ಬಾಗಲಕೋಟೆ, ಈ ರೀತಿ ಉತ್ತರ ಕರ್ನಾಟಕದ ಭಾಗಗಳು ಚಹಾವನ್ನ ವ್ಯಾಪಕವಾಗಿ ಬಳಸ್ತವೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಕಾಫಿಯು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತಹ ಪಾನೀಯವಾಗಿದೆ. ಇನ್ನು ಭಾರತದಾದ್ಯಂತ ನೋಡೋದಾದ್ರೆ ಅತಿ ಹೆಚ್ಚು ಚಹಾವನ್ನ ಬಳಸುವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಏಕಂತ ಅಂದ್ರೆ ಅಲ್ಲಿ ಜನಸಂಖ್ಯೆಯು ಜಾಸ್ತಿ ಇದೆ. ಅದೇ ತರಹ ವಿವಿಧ ವಲಯಗಳಲ್ಲಿನ ಅಲ್ಲಿ ಉಷ್ಣಾಂಶವನ್ನ ನಿಭಾಯಿಸಲು ಅಲ್ಲಿನ ಜನ ಹೆಚ್ಚು
ಚಹಾದ ಮೇಲೆ ಅವಲಂಬಿತ ಆಗಿದ್ದಾರೆ. ಇನ್ನು ಚಹಾವು ಜಮ್ಮು ಕಾಶ್ಮೀರ, ಉತ್ತರಾಖಂಡ ಇಂತಹ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಬಳಸಲ್ಪಡುವ ಪಾನೀಯವಾಗಿದೆ. ಅಲ್ಲಿನ ಚಳಿಗೆ ಅಲ್ಲಿನ ಜನ ಅವರ ದೇಹದ ಉಷ್ಣತೆಯನ್ನು ಹೊಂದಿಸಿಕೊಳ್ಳಲು ಚಹಾವನ್ನು ಬಳಸ್ತಾರೆ. ಇನ್ನು ಚಹಾದಿಂದ ದೇಹದ ಉಷ್ಣತೆ ಅದೇ ರೀತಿ ಕಣ್ಣಿನ ಸಮಸ್ಯೆಗಳಿಗೂ ಕೂಡ ಹಲವಾರು ಆಯುರ್ವೇದಿಕ ಔಷಧಿಗಳನ್ನ ಚಹಾದಲ್ಲಿ ಬಳಸಿ ಕುಡಿಯುವುದರಿಂದ ಅವರ ಆರೋಗ್ಯವು ಕೂಡ ವೃದ್ಧಿಸುತ್ತೆ. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣವನ್ನು ವಿರಾಮವನ್ನು ನೀಡುತ್ತೇನೆ. ನನ್ನ ವಿಚಾರಗಳಿಗೆಲ್ಲ ಧನ್ಯವಾದಗಳು.